ಮೊಬೈಲ್ ಫೋನ್ಗಳು ಕೇವಲ ಸಂವಹನ ಸಾಧನಗಳಾಗದೆ ಆಧುನಿಕ ಜೀವನದಲ್ಲಿ ಭಾವನಾತ್ಮಕ ಆಸರೆಯಾಗಿ ಬದಲಾಗಿವೆ. ಬೇಸರ ಅಥವಾ ಅತೃಪ್ತಿ ಕಾಡಿದಾಗ ಫೋನ್ ಸ್ಕ್ರಾಲ್ ಮಾಡುವುದು ತಾತ್ಕಾಲಿಕ ಸಮಾಧಾನ ಕೊಡುತ್ತದೆ. ಜೊತೆಗೆ ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆಗಿನ ಮಧುರವಾದ ಕ್ಷಣಗಳ ಫೋಟೋ, ವಿಡಿಯೋಗಳು ಅದರಲ್ಲಿರುತ್ತವೆ. ಊಟ ಬಿಟ್ರೂ ಮೊಬೈಲ್ ಬಿಡಲ್ಲ ಎನ್ನುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಹೀಗಿದ್ದಾಗ ಜೀವನದ ಒಂದು ಭಾಗವೇ ಆಗಿರುವಂತಹ ಮೊಬೈಲ್ಗಳು ಕಳೆದು ಹೋದ್ರೆ ಮನಸ್ಸಿಗೆ ಅದೆಷ್ಟು ನೋವಾಗಬಹುದು. ಮತ್ತೆ ಆ ಫೋನ್ ಸಿಗುತ್ತೆ ಅನ್ನೋ ನಿರೀಕ್ಷೆಯೇ ಇಲ್ಲದೆ ಹೊಸ ಫೋನ್ ಖರೀದಿಸಿದವರಿಗೆ ನಿಮ್ಮ ಫೋನ್ ಸಿಕ್ಕಿದೆ ಎಂದು ಕರೆ ಬಂದಾಗ ಅದೆಷ್ಟು ಖುಷಿಯಾಗಬಹುದು ಅಲ್ವಾ? ಅಂತಹದ್ದೊಂದು ಮಹತ್ವದ ಕಾರ್ಯವನ್ನು ಕೊಡಗು ಪೊಲೀಸ್ ಮಾಡಿದೆ. ಕೊಡಗು ಜಿಲ್ಲೆಯ ವಿವಿಧೆಡೆ ಕಳುವಾಗಿದ್ದ 104 ಮೊಬೈಲ್ಗಳನ್ನು ಪೊಲೀಸ್ ಇಲಾಖೆ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಒಂದೇ ತಿಂಗಳಲ್ಲಿ ಪತ್ತೆ ಹಚ್ಚಿದೆ. ಮಡಿಕೇರಿಯಲ್ಲಿರುವ ಜಿಲ್ಲಾ ಪೊಲೀಸ್ ಕಚೇರಿಯ ಸಭಾಂಗಣದಲ್ಲಿ ವಾರಸುದಾರರಿಗೆ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ಮೊಬೈಲ್ಗಳನ್ನು ಹಿಂತಿರುಗಿಸಿದ್ರು. ಈ ವೇಳೆ ಮಾತನಾಡಿದ ಎಸ್ಪಿ ಬಿಂದುಮಣಿ, 2021-22ರಲ್ಲಿ ಕೆಲವು ಮೊಬೈಲ್ಗಳು ಹಾಗೂ 2025ರಲ್ಲಿ ಅತಿ ಹೆಚ್ಚು ಮೊಬೈಲ್ಗಳು ಕಳುವಾಗಿರುವ ಬಗ್ಗೆ ಮಡಿಕೇರಿಯ ಸೆನ್ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಸ್ಥಳೀಯರು ಸೇರಿದಂತೆ ಹೊರಗಿನಿಂದ ಬಂದಿದ್ದ ಹಲವರ ಮೊಬೈಲ್ಗಳು ಕಳ್ಳತನವಾಗಿತ್ತು. ಸೈಬರ್ ಕ್ರೈಂ ಮತ್ತು ಇತರೆ ಉಪವಿಭಾಗದಿಂದ ಜಂಟಿ ಕಾರ್ಯಾಚರಣೆ ನಡೆಸಿ ನಾಗರಿಕರು ಕಳೆದುಕೊಂಡಿದ್ದ ಮೊಬೈಲ್ಗಳನ್ನು ಸಿಇಐಆರ್ ಪೋರ್ಟಲ್ ಮೂಲಕ ಪತ್ತೆ ಹಚ್ಚಿ ಒಂದೇ ತಿಂಗಳಲ್ಲಿ ₹11 ಲಕ್ಷ ಮೌಲ್ಯದ ಸುಮಾರು 104 ಮೊಬೈಲ್ಗಳನ್ನು ರಿಕವರಿ ಮಾಡಲಾಗಿದೆ. ತಮಿಳುನಾಡು, ಕೇರಳ ರಾಜ್ಯದಿಂದಲೂ ಮೊಬೈಲ್ಗಳನ್ನು ಪತ್ತೆ ಹಚ್ಚಿ ತರಲಾಗಿದೆ ಎಂದರು. ಸಾರ್ವಜನಿಕರ ಮೊಬೈಲ್ ಕಳುವಾದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬಹುದು ಅಥವಾ ಸಿಇಐಆರ್ ಪೋರ್ಟಲ್ನಲ್ಲಿ ಮೊಬೈಲ್ ಫೋನಿನ ಮಾಹಿತಿ ನೀಡಿದ್ದಲ್ಲಿ ಪತ್ತೆ ಹಚ್ಚಬಹುದು ಎಂದು ಎಸ್ಪಿ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಮಡಿಕೇರಿ ಜಿಲ್ಲಾ ಪೊಲೀಸ್ ವತಿಯಿಂದ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಏನಿದೆ, ಕಳೆದ ಒಂದು ತಿಂಗಳಲ್ಲಿ ಸರಿಸುಮಾರು 104 ಮೊಬೈಲ್ ಕಳುವಾಗಿರುವಂತಹ ಮೊಬೈಲ್ ಫೋನ್ಸ್ಗಳೇನಿವೆ ಅದನ್ನು ನಾವು ರಿಕವರಿ ಮಾಡಿದ್ದೀವಿ. ಸೊ ಇವತ್ತು ರೆಸ್ಪೆಕ್ಟಿವ್ ಓನರ್ಸ್ ಯಾರ್ಯಾರಿದ್ದಾರೆ, ಸೊ ಅವರಿಗೆ ಇವತ್ತು ನಾವು ಅದನ್ನು ವಾಪಸ್ ಹ್ಯಾಂಡ್ ಓವರ್ ಮಾಡ್ತಿದ್ದೀವಿ. ಈ ಫೋನ್ಗಳನ್ನ CEIR ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಏನಂತ ಒಂದು ಪೋರ್ಟಲ್ ಬರುತ್ತೆ. ಸೊ ಅಲ್ಲಿ ಕಳುವಾಗಿರುವಂತಹ ಫೋನ್ಗಳ ಡೀಟೇಲ್ಸ್ ರಿಲೇಟೆಡ್ ನಾವು ಆ ಫೋನ್ಗಳನ್ನ ಪತ್ತೆ ಮಾಡಿದ್ದೀವಿ. ಸೊ ಈ ಒಟ್ಟು ಏನು ರಿಕವರಿ ಆಗಿದ್ದಾವೆ ಮೊಬೈಲ್ ಫೋನ್ಸು, ಅದರ ಮೌಲ್ಯ ಸರಿಸುಮಾರು 11 ಲಕ್ಷ ಆಗಿರುತ್ತೆ. ಸೊ ನಾವು ಸುಮಾರು 2021-22 ಮೆಜಾರಿಟಿಯಾಗಿ 2025ರಲ್ಲಿ ಕಳುವಾಗಿರುವಂತಹ ಮೊಬೈಲ್ ಫೋನ್ಸ್ಗಳನ್ನ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಮತ್ತು ಇತರೆ ಉಪವಿಭಾಗಗಳ ಒಂದು ಕೋಆರ್ಡಿನೇಷನಲ್ಲಿ ಪತ್ತೆ ಮಾಡಿದ್ದಾರೆ. ಅದರಲ್ಲಿ ನಾವು ಮುಖ್ಯವಾಗಿ ಬೇರೆ ರಾಜ್ಯಗಳಾದ ತಮಿಳುನಾಡು ಹಾಗೂ ಕೇರಳದಿಂದ ಸಹ ನಾವು ಮೊಬೈಲ್ ಫೋನ್ಸ್ಗಳನ್ನ ರಿಕವರಿ ಮಾಡಿಕೊಂಡು ತಗೊಂಬಂದಿದ್ದೇವೆ. ಸೊ ಇದೇ ರೀತಿ ಯಾರ್ದಾದ್ರೂ ಮೊಬೈಲ್ ಫೋನ್ಸು ಲಾಸ್ಟ್ ಆಗಿದೆ, ಕಳುವಾಗಿದೆ ಅಂತ ಗೊತ್ತಾದಲ್ಲಿ ತಮ್ಮ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೂ ಅವರು ಹೋಗಿ ಅವರ ಸಹಾಯನ ಪಡ್ಕೊಬಹುದು. ಅದಕ್ಕಿಂತ ಉತ್ತಮವಾದದ್ದು CEIR ಪೋರ್ಟಲಲ್ಲಿ ತಮ್ಮ ಮೊಬೈಲ್ ಫೋನ್ ಡೀಟೇಲ್ಸ್ಗಳನ್ನ ಹಾಕಿದ್ರೆ ಆ ಡೀಟೇಲ್ಸ್ಗಳ ಮೇಲೆ ಆ ಫೋನ್ನ ಪತ್ತೆ ಹಚ್ಚುವ ಕ್ರಮಗಳನ್ನ ಜಾರಿ ಮಾಡಬಹುದು. ಸೊ ಇವತ್ತು ಏನಿದೆ, ಯಾರ್ಯಾರು ಬಂದಿದ್ದಾರೆ ಮಾಲೀಕರು, ಸೊ ಫೋನ್ ಮಾಲೀಕರು, ಅವರಿಗೆ ನಾವು ಇವತ್ತು ಫೋನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ. ಸೊ ಈ ಒಂದು ಕಾರ್ಯಾಚರಣೆ ಮಾಡಿದಂತಹ ಸೆನ್ ಸ್ಟೇಷನ್ ಡಿವೈಸ್ ಪಿ ಆದಂತಹ ಲಕ್ಷ್ಮೀಕಾಂತ್ ತಲ್ವಾರ್ ಅವರಿಗೆ, ಸೊ ಬೇರೆ ಉಪವಿಭಾಗದ ಉಪಾಧೀಕ್ಷಕರಿಗೆ ಹಾಗೂ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನು ಮತ್ತು ನಮ್ಮ ಕ್ರೈಮ್ ಸಿಬ್ಬಂದಿಗಳ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಅವ್ರಿಗೂ ಸಹ ನಾನು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ಎಸ್ಪಿ ಬಿಂದುಮಣಿ ಅಭಿನಂದಿಸಿದರು. ಮೊಬೈಲ್ ಕಳೆದುಕೊಂಡಿದ್ದವರು ತಮ್ಮ ಹಳೆಯ ಫೋನ್ ಮತ್ತೆ ಕೈ ಸೇರಿರುವುದಕ್ಕೆ ಪೊಲೀಸ್ ಇಲಾಖೆಗೆ ಧನ್ಯವಾದ ಸಲ್ಲಿಸಿದರು. ಪೊಲೀಸ್ ಇಲಾಖೆಯವರು ಕಳ್ಕೊಂಡಿದ್ದಂಥ ಮೊಬೈಲ್ಗಳನ್ನು ಹುಡುಕೊಟ್ಟಿದ್ದಾರೆ. ನಂದು ಸುಮಾರು 2023ರಲ್ಲಿ ಕಳ್ತನ ಆಗಿತ್ತು. ನಾನು 40,000 ವಿಚಾರಿಸಿದ್ದೀನಿ. ಈ ದಿನ ಈ ಸಿಬ್ಬಂದಿಯವರ ಒಂದು ನಿಖರವಾದ ಹಾಗೂ ಮಾಹಿತಿಯನ್ನು ಆಧರಿಸಿ ನಮಗೆಲ್ಲ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ SP ಸಾಹೇಬರಿಗೂ ಹಾಗೂ ಎಲ್ಲ ತಂಡದವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆಯೇ ಈ ರೀತಿ ಕಾರ್ಯಕ್ರಮಗಳು ಆಗಾಗ ನಡೀತಿರಬಹುದು. ನಮ್ಮ ಮೊಬೈಲ್ ಕಳ್ಳತನಕ್ಕೆ ಸ್ವಲ್ಪ ಕಮ್ಮಿ ಆಗಬಹುದು. ಹಾಗೂ ಈ ನಿಟ್ಟಿನಲ್ಲಿ ಈಗ ನಾವಾಗಲೇ ಅವರು ಕೊಟ್ಟಂಥ ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಮೊಬೈಲ್ ಕಳ್ಳತನ ತಕ್ಷಣ ನಾವು ಬೆಳಿಗ್ಗೆನಾಗಲಿ ಸಂಜೆಗೆ ಒಂದು ಪೊಲೀಸ್ ಕಂಪ್ಲೇಂಟ್ ಮಾಡಿದರೆ ಆ FIRನ ಇಟ್ಕೊಂಡಿದ್ರೆ ಇವತ್ತೆಲ್ಲ ನಾಳೆ ನಮ್ಮ ಪೊಲೀಸ್ ಇಲಾಖೆಯವರು ಮಾಡಿಕೊಡ್ತಾರೆ ಅಂತ ಭರವಸೆ ಇಟ್ಕೊಂಡು ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ಆಗಮಿಸಿರುವಂಥ ನಿಮಗೆಲ್ಲರೂ ಅಭಿನಂದನೆ ಸಲ್ಲಿಸುತ್ತಾ ತಾವೆಲ್ಲ ಇನ್ನು ಮುಂದಕ್ಕೆ ಮೊಬೈಲ್ ಉಪಯೋಗಿಸಬೇಕಾದ್ರೆ ಎಚ್ಚರಿಕೆ ಇರಬೇಕು ಅಂತ ನಾನು ತಮ್ಮಲ್ಲಿ ಈಗ ನಾನು ಮೊಬೈಲ್ ಕಳ್ಕೊಂಡಿದ್ದಂದರೆ 2023 May 24ಗೆ ನನ್ನ ಮೊಬೈಲ್ ಹಾಳಾಗಿತ್ತು. ಸುಮಾರು
2 ವರ್ಷ 9 ತಿಂಗಳ ಹತ್ರ ಆಯಿತು. ಆದರೆ ಮೊನ್ನೆ ಇಲ್ಲಿಂದ ಫೋನ್ ಬಂದಾಗ ನನಗೆ ತುಂಬ ಖುಷಿ ಆಯಿತು. ಅಂದರೆ ಇಷ್ಟು ಟೈಮ್ ಆದಮೇಲೆ ನನ್ನ ಮೊಬೈಲ್ ಸಿಕ್ಕಿದೆ. ಅಂದರೆ ನಿಜವಾಗಿ ಹೇಳಬೇಕಂದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಅವ್ರನ್ನ ನಾನು ತುಂಬ ಹೊಗಳ್ತೀನಿ. ಯಾಕೆಂತಂದರೆ ಇಷ್ಟು ವರ್ಷ 2.5 ವರ್ಷ ಆದಮೇಲೆ ನನ್ನ ಮೊಬೈಲ್ ಸಿಕ್ಕಿದೆ ಅಂದರೆ ತುಂಬ ಗ್ರೇಟ್. ಆವಾಗ ನಾನು ತುಂಬ ಫೀಲ್ ಮಾಡಿದೆ ಮೊಬೈಲ್ ಕಳೆದೋಯ್ತು ಅಂತ. ಬಟ್ ಇವಾಗ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ಹೇಳ್ತೀನಿ, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನಾನು ತುಂಬ ಹೃದಯದ ಈ ಸಂದರ್ಭ ಸೈಬರ್ ಕ್ರೈಮ್ ಡಿವೈಎಸ್ಪಿ ಲಕ್ಷ್ಮೀಕಾಂತ್ ಅಳ್ವಾರ, ಮಡಿಕೇರಿ ಡಿವೈಎಸ್ಪಿ ಸೂರಜ್, ಡಿಸಿಆರ್ಬಿ ಇನ್ಸ್ಪೆಕ್ಟರ್ ಮೇದಪ್ಪ, ಮಡಿಕೇರಿ ನಗರ ವೃತ್ತ ನಿರೀಕ್ಷಕ ರಾಜು, ಗ್ರಾಮಾಂತರ ಠಾಣಾಧಿಕಾರಿ ಚಂದ್ರಶೇಖರ್ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.